ನಿನ್ನೆಯ ಸೂಪರ್ ಸ್ಟಾರ್ ಯಾರು ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಜೋ ರೂಟ್ ಎಂತ ಒಂದು ಸಾಧನೆ ಮಾಡ್ತಾರ್ರಿ. ಇವಾಗ ಟೆಸ್ಟ್ ಇತಿಹಾಸದಲ್ಲಿ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ. ಟಾಪ್ ಆಫ್ ದಿ ಟ್ರೀಲ್ ಕೂತಿರೋದು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಅಂತ ಹೇಳಿದ್ರೆ 15,291. ಅವ್ರಿಗೆ 2,512 ರನ್ಸ್ ಹಿಂದೆ ಇರೋದು. ರಿಕಿ ಪಾಂಟಿಂಗ್ ನ ಓವರ್ಟೇಕ್ ಮಾಡಿರೋದು. ಜೋ ರೂಟ್ ನಂಬರ್ಸ್ ನಾನು ನೋಡ್ತಾ ಇದ್ದೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ. 2021 ಇಂದ ಅಂದ್ರೆ ಲಾಸ್ಟ್ 4 years ಅಲ್ಲಿ 21 ಸೆಂಚುರಿ ಹೊಡೆದಿದ್ದಾರೆ. ನೆಕ್ಸ್ಟ್ ಹೈಯೆಸ್ಟ್ ಯಾರು ಗೊತ್ತಾ? ಸ್ಟೀವ್ ಸ್ಮಿತ್ 10 ಹೊಡೆದಿರೋದು. ಅಂದ್ರೆ ಬಿಟ್ವೀನ್ ದ ಬೆಸ್ಟ್ ಅಂಡ್ ದ ರೆಸ್ಟ್ ಏನ್ ಡಿಫ್ರೆನ್ಸ್ ಗೊತ್ತಾ? 11. ಅಯ್ಯಮ್ಮ, ಆ ತರ ಅದ್ಭುತ ಫಾರ್ಮ್. ಅಂದ್ರೆ ಜೋ ರೂಟ್ ಬಗ್ಗೆ ಯಾರು ಮಾತಾಡಲ್ಲ. ಅವ್ರು ಫ್ಲಾಂಬಾಯಂಟ್ ಅಲ್ವೇ ಅಲ್ಲ, ಬಟ್ ಆದ್ರೂ ಎಂತ ಒಂದು ಸಾಧನೆ ಮಾಡಿದ್ದಾರೆ ಓವರ್ 4 years. ಆ ಫ್ಯಾಪ್ 4 ಅಂತ ಮಾತಾಡ್ತಾ ಇದ್ವಲ್ಲ, ಅದು ಶುರುವಾದಾಗ ಜೋ ರೂಟ್ ಬಾಟಮ್ ಅಲ್ಲಿ ಇದ್ರು. ಈಗ ಇವ್ರ ಹತ್ರ ಕೂಡ ಯಾರು ಇಲ್ಲ, ಯಾಕಂದ್ರೆ ವಿರಾಟ್ ಆಲ್ರೆಡಿ ರಿಟೈರ್ ಆಗಿದ್ದಾರೆ. ಕೇಲಿ ವಿಲಿಯಮ್ಸನ್ ರಿಟೈರ್ ಆಗುವ ಹಂತದಲ್ಲಿದ್ದಾರೆ. ಸ್ಟೀವ್ ಸ್ಮಿತ್ ಮುಂಚೆ ಇದ್ದಂತ ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇಲ್ಲ. ಸೊ ಜೋ ರೂಟ್ ಈಗ ಅನ್ಡಿಸ್ಪ್ಯೂಟೆಡ್ ಕಿಂಗ್, ನೋ ಡೌಟ್ ಅಬೌಟ್ ಇಟ್. ಅಂದ್ರೆ ಅಷ್ಟು ಆರಾಮಾಗಿ ಆಡ್ತಾರೆ, ಬ್ಯಾಟಿಂಗ್ ಅಷ್ಟು ಈಸಿ ಅಂತ ತೋರಿಸ್ಕೊಟ್ಟಿರೋದು. ಯಾವ ಬೌಲರ್ಸು ಅವ್ರ ಮೇಲೆ ಪರಿಣಾಮ ಬೀರಕಾಲೆ. ಎಸ್ಪೆಷಲಿ ಜಡೇಜಾ ವಿರುದ್ಧ ಏನ್ ಬ್ಯಾಟಿಂಗ್ ಆಡಿದ್ರಿ ಅವರು. ಆ ಸ್ಪೀಡ್ಸ್ಗೆ ಇವರು ನಾರ್ಮಲ್ ಸ್ವೀಪು, ರಿವರ್ಸ್ ಸ್ವೀಪು ಅಷ್ಟು ಕನ್ಸಿಸ್ಟೆನ್ಸಿಯಿಂದ ಹೊಡೆದು ಜಡೇಜಾಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಒಂದಂತಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ವಾಷಿಂಗ್ಟನ್ ಸುಂದರ್. ಬಟ್ ಲಾಸ್ಟ್ ಲಾಫ್ ಯಾರಿಗೆ ಅಂದ್ರೆ ಅದು ಜಡೇಜಾ ಅವ್ರಿಗೆ. ಅದು ಏನೋ 150 ಆದ್ಮೇಲೆ. ಬಟ್ ಅಗೇನ್ ಜೋ ರೂಟ್ಗೆ ನೀವು ಸೆಲ್ಯೂಟ್ ಮಾಡ್ಲೇಬೇಕು. ಯಾಕಂದ್ರೆ ಆತರ ಒಂದು ಬ್ಯಾಟಿಂಗ್ ಪ್ರದರ್ಶನ, ಆತರ ಒಂದು ಕನ್ಸಿಸ್ಟೆನ್ಸಿನ ತೋರಿಸಿರೋದು. ಆಮೇಲೆ ಎಲ್ರು ಮಾತಾಡ್ತಾ ಇರೋದು ಏನ್ ಗೊತ್ತಾ ಸರ್, ಆಸ್ಟ್ರೇಲಿಯಲ್ಲಿ ಇವ್ರದ್ದು 100 ಇಲ್ಲ ಅಂತ. ನೀವು ನೋಡಿ, ಬಿಳಿ ಹಾಳೆಯಲ್ಲಿ ಒಂದು ಸಣ್ಣ ಬ್ಲಾಕ್ ಡಾಟ್ ಇದೆ ಅಂದ್ರೆ ಆ ಬ್ಲಾಕ್ ಡಾಟ್ನೇ ನೋಡ್ಬೇಡಿ, ಆ ಫುಲ್ ಹಾಳೆನೆ ನೋಡಿ. ಎಷ್ಟು ಸಾಧನೆ ಮಾಡಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ, 13,000+ ರನ್ಸ್. ಆ ಟಾಪ್ 5 ನಾನು ನೋಡ್ತಾ ಇದ್ದೆ, ರಾಹುಲ್ ದ್ರಾವಿಡ್, ಜಾಕ್ ಕಾಲಿಸ್, ರಿಕಿ ಪಾಂಟಿಂಗ್, ಈಗ ಜೋ ರೂಟ್, ಅದಾದ್ಮೇಲೆ ಸಚಿನ್ ತೆಂಡೂಲ್ಕರ್. ಅಂದ್ರೆ ಬೆಸ್ಟ್ ಇನ್ ದ ಬಿಸ್ನೆಸ್ ಇದಾರಲ್ಲ, ಆ ಲಿಸ್ಟ್ ಅಲ್ಲಿ ಇವರು ಟಾಪ್ 2 ಇರೋದು. ಸೊ ಹಾಗಾಗಿ ಜೋ ರೂಟ್ ಅವರ ಸಾಧನೆಯನ್ನ ನೀವು ಸರ್ವೇ ಸಾಮಾನ್ಯ ಅಂತ ಅನ್ಕೋಬೇಡಿ.